ಸೊ ಹಾಯ್ ಫ್ರೆಂಡ್ಸ್, ಇವಾಗ ಅಲೈಟ್ ಮೋಷನ್ ಅಲ್ಲಿ ಬೀಟ್ ಮಾರ್ಕ್ ಹಾಕಬೇಕು ಯಾವ ರೀತಿ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಫಸ್ಟ್ ಎಪಿಸೋಡ್ ಮಾಡ್ತಾ ಯಾವ ರೀತಿ ಹಾಕಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನೀವು ಏನ್ ಮಾಡ್ಕೊಳ್ಳಿ ಅಂದ್ರೆ ಅಲೈಟ್ ಮೋಷನ್ ಆಪ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಪ್ಲಸ್ ಐಕನ್ ಕೊಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಿಮಗೆ ಪ್ಲಸ್ ಐಕನ್ ಕೊಟ್ಟಿದ್ದಾರೆ. ಈ ಪ್ಲಸ್ ಐಕನ್ ಅಲ್ಲಿ ನೀವು ಏನ್ ಮಾಡ್ಕೋಬೇಕಂದ್ರೆ ಕ್ಲಿಕ್ ಮಾಡ್ಕೋಬೇಕು. ನೀವು ಯಾರಾದರೂ ಬಿಗಿನರ್ ಆಗಿದ್ರೆ ಅಥವಾ ಪ್ರೊಫೆಷನಲ್ ಆಗಿದ್ರು ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀವು ಫಸ್ಟಿಗೆ ಏನು ಮಾಡ್ಕೋಬೇಕು, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಸೈಜಸ್ ಎಲ್ಲ ಬರ್ತಾ ಇದ್ದಾವೆ. ನಿಮಗೆ ವಿಡಿಯೋ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಯಾವ ರೇಷಿಯೋಲ್ಲಿ 9:16 ಅಥವಾ 16:9 ಮತ್ತು 4.5, 1.5 ಮತ್ತು 4.3 ಎಲ್ಲ ಬರ್ತಾ ಇದ್ದಾವೆ. ಈ ಥರ ಎಲ್ಲ ರೇಷಿಯೋಸ್ ಬರ್ತಿರ್ತವೆ. ನೀವೇನು ಮಾಡ್ಕೋಬೇಕು ಅಂದರೆ ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಇದೆ ನೋಡಿ, ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಮೊದಲಿಗೆ ನೀವು ಎಲ್ಲ ಸೆಟ್ಟಿಂಗ್ ಎಲ್ಲ ಮಾಡ್ಕೋಬೇಕು. ಯಾವ್ಯಾವೆಲ್ಲ ಸೆಟ್ಟಿಂಗ್ ಮಾಡ್ಕೋಬೇಕು ಅಂದರೆ ನೀವು ರೆಸೊಲ್ಯೂಷನ್ನ ನೋಡ್ಕೋಬೇಕು. ಯಾವ ರೆಸೊಲ್ಯೂಷನಲ್ಲಿ ನೀವು ವಿಡಿಯೋ ಮಾಡ್ತೀರಾ ನೋಡಿ ಆ ರೆಸೊಲ್ಯೂಷನ್ ನೋಡ್ಕೊಳ್ಳಿ. 1080 ಇಟ್ಕೊಳ್ಳಿ. ಅದ ನಂತರ ಫ್ರೇಮ್ ರೇಟ್ ನೋಡ್ಕೊಳ್ಳಿ, FPS. ಆ FPS ನೀವು 60 ಇಟ್ಕೋಬೋದು ಅಥವಾ 30 ಇಟ್ಕೋಬೋದು. ಎರಡರಲ್ಲಿ ಯಾವುದಾದ್ರು ಒಂದು ಇಟ್ಕೋಬೋದು. ಅದಾದ ನಂತರ ನೀವು ಕಲರ್, ಬ್ಯಾಕ್ಗ್ರೌಂಡ್ ಕಲರ್ನ ಬ್ಲ್ಯಾಕಲ್ಲಿ ಇಟ್ಕೊಳ್ಳಿ. ಇಲ್ಲಾಂದರೆ ವೈಟಲ್ಲಿ ಬೇಕಂದ್ರೆ ವೈಟಲ್ಲಿ ಇಟ್ಕೋಬೋದು. ನಾನು ಬ್ಲ್ಯಾಕಲ್ಲೇ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದ ನಂತರ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಎಲ್ರಿಗೂ ಗೊತ್ತಿರುತ್ತೆ, ಅಲೈಟ್ ಮೋಷನ್ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ನೋಡಿ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ಆದರೂ ಈ ಥರ ನೋಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಂದ್ರೆ ಕಲಿಯೋರು ಇರ್ತಾರೆ. ಅದು ಕೆಲವೊಂದಷ್ಟು ಜನ ನನಗೆ ಕಾಮೆಂಟ್ ಬೇರೆ ಹಾಕಿದ್ರು, ಅಲೈಟ್ ಮೋಷನಲ್ಲಿ ವಿಡಿಯೋ ಯಾವ ರೀತಿ ಮಾಡಬೇಕು ಮತ್ತು ಬೀಟ್ ಮಾರ್ಕ್ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ಕೊಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ ಮಾರ್ಕ್ ಮಾತ್ರ ಹಾಕೋದು ತೋರಿಸ್ತಾ ಇದ್ದೀನಿ. ಇಲ್ಲಿ ಇವಾಗ ಕಾಣ್ತಾ ಇದೆ ಇಲ್ಲ ಈ ಥರ ಇಂಟರ್ಫೇಸ್ ಓಪನ್ ಆಗಿರುತ್ತೆ. ಅದಾದ ನಂತರ ನೀವೇನು ಮಾಡ್ಕೊಳ್ಳಿ, ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಮತ್ತೆ ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಈ ಥರ. ಇಲ್ಲಿ ನೋಡ್ತಾ ಇರೋದು ಸುಮಾರು ಆಪ್ಷನ್ ಕೊಟ್ಟಿದ್ದಾರೆ, ಮೀಡಿಯಾ ಮತ್ತು ಆಡಿಯೋ ಪ್ರಾಜೆಕ್ಟ್ ಅಂತ. ಈ ಥರ ಸುಮಾರು ಆಪ್ಷನ್ನ ಕೊಟ್ಟಿದ್ದಾರೆ, ಟ್ಯಾಂಪ್ಲೇಟ್ ಅಂತ. ನೀವೇನು ಮಾಡ್ಕೋಬೇಕು, ಬೀಟ್ ಮಾರ್ಕ್ ಹಾಕೋದ್ರಿಂದ ಫಸ್ಟಿಗೆ ನೀವು ಇಲ್ಲಿ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ನೀವು ಕೆಲವೊಂದಷ್ಟು ಜನಕ್ಕೆ ಆಡಿಯೋ ಎಲ್ಲಿಂದ ಹಾಕಬೇಕು ಮತ್ತು ಹೇಗೆ ಹಾಕಬೇಕು ಅಂತಲೇ ಗೊತ್ತಿರಲ್ಲ. ಅದಕ್ಕೋಸ್ಕರ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನೀವು ಮಾತಾದ ನಂತರ ಏನು ಮಾಡ್ಕೊಳ್ಳಿ ಅಂದರೆ ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಮತ್ತೆ ಈ ಥರ ಓಪನ್ ಆಗುತ್ತೆ ಇಂಟರ್ಫೇಸು. ಯಾಕಂದರೆ ಇಲ್ಲಿ ಸಾಂಗ್ಸು ಮತ್ತು ಆಲ್ಬಮ್ಸು, ಅದಾದ ನಂತರ ಕೆಳಗಡೆ ನೀವು ಏನಾದರೂ ಆರ್ಟಿಫಿಷಿಯಲ್ ಆಗಿ ಏನಾದರೂ ಇದು ಮಾಡ್ಕೊಂಡ್ರೆ ಮತ್ತು ಇಲ್ಲಿ ಎಲ್ಲನೂ ಇರ್ತವೆ, ಇಲ್ಲಿ ಎಲ್ಲನೂ ಇದ್ದಾವೆ. ನೀವು ಈಗಾಗ ಏನು ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಆಲ್ಬಮ್ ಆಪ್ಷನ್ ಇದೆ ನೋಡಿ, ಈ ಆಲ್ಬಮ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೀವು ಯಾವುದಾದ್ರೂ ಫೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಯೂಟ್ಯೂಬಿನಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಅಥವಾ ಯಾವುದೋ ಒಂದು ಆಪ್ಷನ್ದಾರ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಆ ಫೈಲ್ಸ್ ಎಲ್ಲನೂ ಇಲ್ಲಿ ಬರ್ತವೆ. ಇಲ್ಲಿ ಬಂದಿದೆ ನೋಡಿ, ಈ ಥರ ಫೈಲ್ಸ್ ಎಲ್ಲನೂ ಬರ್ತವೆ. ನಾನು ಇವಾಗ ಒಂದು ಸಾಂಗನ್ನು ಕಟ್ ಮಾಡ್ಕೊಂಡು ಆ ಸಾಂಗನ್ನು ಓಪನ್ ಮಾಡ್ಕೊಳ್ತೀನಿ. ಅದೇ ಸಾಂಗ್ಗೋಸ್ಕರ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಈ ಥರ. ಇಲ್ಲಿ ನಿಮ್ಗೆ ಯಾವ ಮ್ಯೂಸಿಕ್ ಬೇಕು ನೋಡಿ ಆ ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಈ ಮ್ಯೂಸಿಕನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮ್ಯೂಸಿಕ್ ಯಾವ ರೀತಿ ಆ್ಯಡ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ ಪ್ಲಸ್ ಐಕಾನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಮತ್ತೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಪ್ಲಸ್ ಐಕಾನನ್ನು ಕೊಟ್ಟಿದ್ದಾರೆ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೀವು ಏನು ಮಾಡಬೇಕಾಗಿಲ್ಲ, ಡೈರೆಕ್ಟಾಗಿ ಇಲ್ಲಿ ನಿಮಗೆ ಮ್ಯೂಸಿಕ್ ಆ್ಯಡ್ ಆಗಿಬಿಡುತ್ತೆ. ಈ ಥರ ಮ್ಯೂಸಿಕ್ ಆ್ಯಡ್ ಆದಾಗ ಮೊದಲಿಗೆ ನೀವು ಮಾಡೋ ತಪ್ಪೇನಂದ್ರೆ ನೀವು ಇಲ್ಲಿ ಮೇಲೆ ನೇಮ್ ಇರುತ್ತೆ ನೋಡಿ, ಈ ಸಾಂಗ್ ಮೇಲೆ ನೇಮ್ ಇರುತ್ತೆ, ಆ ಸಾಂಗ್ ನೇಮನ್ನು ರಿಮೂವ್ ಮಾಡ್ಕೊಳಕ್ಕೆ ಬರಲ್ಲ ನಿಮಗೆ. ಯಾಕಂದರೆ ನೀವು ರಿಮೂವ್ ಮಾಡಲಿಲ್ಲ ಅಂದರೆ ಬೀಟ್ ಹಾಕೊಳ್ಳೋದು ಗೊತ್ತಾಗಲ್ಲ. ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಳಿ, ಸಾಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ ಮೇಲೆ ಅದೇನಿದೆ ನೋಡಿ ಹೆಸರು ಬಂದಿದೆ, ಈ ಥರ ನೇಮ್ ಬಂದಿರುತ್ತೆ. ಆ ನೇಮ್ ಮೇಲೆ ನೀವು ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ. ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಇದೆ. ಇಲ್ಲಿ ಕ್ಯಾನ್ಸಲ್ ಆಪ್ಷನ್ ಏನಿದೆ ನೋಡಿ, ಈ ಕ್ಯಾನ್ಸಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಆಟೋಮೆಟಿಕ್ಕಾಗಿ ನೇಮ್ ಏನಿದೆ ನೋಡಿ ನೇಮ್ ರಿಮೂವ್ ಆಗಿಬಿಡುತ್ತೆ. ನೇಮ್ ರಿಮೂವ್ ಆದಾಗ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ನಿಮಗೆ ಓನ್ಲಿ ಸಾಂಗ್ ಮಾತ್ರ ಉಳಿಯುತ್ತೆ. ಇಲ್ಲಿ ನೀವು ನಾನಿವಾಗ ಬೀಟ್ ಹಾಕೋದು ತೋರಿಸ್ತಾ ಇದ್ದೀನಿ. ಮೊದಲು ಕರೆಕ್ಟಾಗಿ ನೀವು ಸಾಂಗನ್ನು ಕೇಳ್ಕೋಬೇಕು. ಇಲ್ಲಿ ಟೈಮ್ ಲೈನ್ ಏನಿದೆ ನೋಡಿ, ಸಾಂಗಿನ ಟೈಮ್ ಲೈನ್ ಮೇಲೆ ಬನ್ನಿ. ಮೊದಲಿಗೆ ನೀವು ಅಲ್ಲಿ ಬೀಟ್ ಹಾಕೋದನ್ನ ಮೊದಲು ಕರೆಕ್ಟಾಗಿ ಬೀಟ್ ಎಲ್ಲಿಗೆ ಬರುತ್ತೆ, ಬೀಟ್ ಎಲ್ಲಿಗೆಲ್ಲ ಸಾಂಗನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ. ನಾನಿವಾಗ ಸಾಂಗ್ ಕೇಳ್ಕೊತೀನಿ. ಇವಾಗ ಫಸ್ಟಿಗೆ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ನೇ ಬಿಟ್ಟು ಇಲ್ಲಿಗಿದೆ.
ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಕರೆಕ್ಟಾಗಿ ರೆಡ್ ಬೀಟ್ ಮಾರ್ಕ್ ಏನಿದೆ ನೋಡಿ, ಈ ರೆಡ್ ಬೀಟ್ ಮಾರ್ಕ್ ಮೇಲೆ ಬ್ಲಿಂಕ್ ಆಗುತ್ತೆ. ನಾನು ಪ್ಲೇ ಮಾಡ್ತೀನಿ ನೋಡಿ. ಇವಾಗ ಬ್ಲಿಂಕ್ ಆಯ್ತಲ್ಲ, ಅಲ್ಲೇ ಬೀಟ್ ಇರೋದು. ಅದಾದ ನಂತರ ನೆಕ್ಸ್ಟ್ ಸಾಂಗ್ ಕೇಳ್ಕೊಳ್ಳಿ, ನೆಕ್ಸ್ಟ್ ಬೀಟ್ ಹಾಕೊಳ್ಳಿ. ನೆಕ್ಸ್ಟ್ ಸಾಂಗ್ ಕೇಳ್ಕೊಂಡು ನೆಕ್ಸ್ಟ್ ಬೀಟ್ ಹಾಕೊಳ್ಳಿ. ಓಕೆ, ಈ ಥರ ಬೀಟ್ ಹಾಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ನೀವು ಸಾಂಗ್ ಕೇಳ್ಕೊಂಡು ಬೀಟ್ ಹಾಕೋಬೇಕು. ಈ ಥರ ನೋಡಿ, ಕರೆಕ್ಟಾಗಿ ನಾನು ಬೀಟ್ ಹಾಕಿರೋದು ಕರೆಕ್ಟಾಗಿ ಬಂದಿದೆ. ಇಲ್ಲೊಂದು ಸ್ಮಾಲ್ ಬೀಟ್ ಹಾಕಿದೆ ನೋಡಿ, ಈ ಥರ ಬೀಟನ್ನು ಹಾಕೋಬೇಕು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಮುಂದೆ ನಂತರ ನೆಕ್ಸ್ಟ್ ಇಲ್ಲಿದೆ. ಕರೆಕ್ಟಾಗಿ ನೀವು ಸಾಂಗ್ ಕೇಳ್ಕೊಂಡು ಬೀಟ್ ಹಾಕೊಳ್ತಾ ಇದ್ರೆ ಅದು ಈಸಿ ಆಗುತ್ತೆ. ನಾನು ಇವಾಗ ಹಾಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನೀವು ಬೀಟ್ ಎಲ್ಲನೂ ಹಾಕೋಬೋದು. ನೀವು ಒಂದ್ಸಲ ಬೀಟ್ ಹಾಕೋಕೆ ಕಲ್ತ್ರೆ ಆಮೇಲೆ ನೀವೇ ಸಾಂಗ್ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಆಟೋಮೆಟಿಕ್ಕಾಗಿ ಬೀಟ್ ಹಾಕೋಬೋದು. ನಾನು ಇವಾಗ ಆಟೋಮೆಟಿಕ್ಕಾಗಿ ಹಾಕ್ತಾ ಇದ್ದೀನಿ ನೋಡಿ, ಯಾಕಂದ್ರೆ ನಮ್ಗೆ ಗೊತ್ತಿದೆ ಯಾವ ಎಲ್ಲಿ ಹಾಕಬೇಕು ಅಂತ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಈ ಥರ ಎಲ್ಲ ಬೀಟ್ ಹಾಕೊಂಡು ಆದ ನಂತರ ಇಲ್ಲೆಲ್ಲ ನಿಮಗೆ ಬೀಟ್ ಹಾಕೊಳ್ಳೋದು ಇವಾಗ ಗೊತ್ತಾಯ್ತು ಅನ್ಕೊಳ್ತೀನಿ. ಪೂರ್ತಿ ಕೊನೆವರೆಗೂ ಸಾಂಗನ್ನು ತೋರಿಸ್ತಾ ಇಲ್ಲ, ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಇಷ್ಟರಲ್ಲಿ ನಿಮಗೆ ಬೀಟ್ ಹಾಕೊಳ್ಳೋದು ಯಾವ ರೀತಿ ಅಂತ ಗೊತ್ತಾಯ್ತು ಅನ್ಕೊಳ್ತೀನಿ. ಸೈಲೆಂಟ್ ಏನಾದರೂ ನೀವು ಲಿರಿಕ್ಸ್ ಸಿಗ್ತಾವೆ ಅಂದರೆ ಲಿರಿಕ್ಸಿಗೆ ಫಸ್ಟ್ನೇ ನುಡಿ ಏನಿರುತ್ತೆ ನೋಡಿ, ಫಸ್ಟ್ನೇ ನುಡಿ ಫಸ್ಟ್ ಬೀಟ್ ಹಾಕೊಂಡು ಅಂತರ ನೆಕ್ಸ್ಟ್ ಯಾವ್ದಾದ್ರು ತೊಗೊಂಡು ನೆಕ್ಸ್ಟ್ ನುಡಿ ಆ ನುಡಿಗೆ ನೀವು ಹಾಕೋಬೇಕು. ಅದು ಬೇಕಂದ್ರೆ ನೀವು ಲಿರಿಕ್ಸ್ದು ಯಾವ ರೀತಿ ಬೀಟ್ ಹಾಕೋದು ಅಂತ ಕಾಮೆಂಟ್ ಹಾಕಿದರೆ ಅಥವಾ ನನಗೆ ಮೆಸೇಜ್ ಮಾಡಿದೆ ಕೇಳಿದರೆ ನಾನು ಅದರ ಬಗ್ಗೆನೂ ವೀಡಿಯೋ ಮಾಡ್ತೀನಿ. ಇವಾಗ ಫಸ್ಟ್ನೇ ಎಪಿಸೋಡ್ ಇದರಲ್ಲಿ ಬೀಟ್ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮ್ಮ ಅಕೌಂಟನ್ನು ಫಾಲೋ ಮಾಡೋದನ್ನ ಮರೆಯೋಕ್ಕೆ ಹೋಗ್ಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬೈ ಬೈ, ಟೇಕ್ ಕೇರ್.